ಆಯಿಲಲ್ಲಿ ಮಾಡಿರುವಂತಹ ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬನ್ನಿ, ಹಾಗಿದ್ರೆ ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಈ ಚಳಿಗೆ ಈ ಬಿಸಿ ಬಿಸಿ ಈರುಳ್ಳಿ ಪಕೋಡ ತಿಂತಾಯಿದ್ರೆ ಎಷ್ಟು ರುಚಿ ಚೆನ್ನಾಗಿರುತ್ತೆ ಗೊತ್ತಾ. ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಈರುಳ್ಳಿ ಪಕೋಡ ಅಂದರೆ ಈರುಳ್ಳಿ ಬೇಕಲ್ವ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಸ್ಲೈಸಲ್ಲಿ ಕಟ್ ಮಾಡ್ಕೋಬೇಕು ಪಕೋಡ ಅಂತ ಹೇಳಿದ್ರೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಫಸ್ಟ್ ನಾವು ಮಾಡಬೇಕಾಗಿರೋದು ಇಲ್ಲಿ ಕೆಲವೊಂದು ನೀವು ಮಾಡುವಂಥ ವಿಧಾನಗಳಲ್ಲೇ ನೀವು ಒಂದು ಟ್ರಿಕ್ಸ್ಗಳನ್ನ ಹುಡ್ಕೋಬೋದು. ಅದೇನಪ್ಪ ಅಂತೇಳಿದ್ರೆ, ಈರುಳ್ಳಿಗೆ ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೈಯಿಂದ ಈ ರೀತಿ ಕಲಿಸಿದ್ರೆ, ಅಂದರೆ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ನೀರಿನಂಶ ಬಿಡುತ್ತೆ. ಕೆಲವೊಬ್ಬರು ನೀರನ್ನು ತೆಗಿತಾರೆ. ನೋಡಿ ಇಲ್ಲಿ ಎಷ್ಟು ನೀರಿನಂಶ ಇದೆ ಅಂತ. ಇದೇ ನೀರು ಸಾಕಾಗಿಬಿಡುತ್ತೆ. ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸೋ ಅಗತ್ಯನೇ ಇರೋದಿಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಸಾರಾಗಿ, ಅಂದರೆ ನಾನಿಲ್ಲಿ 2 ಹಸಿಮೆಣ್ಸಿಕಾಯಿನ ಸಣ್ಣಕ್ಕೆ ಹಾಕಿದ್ದೀನಿ. ಹಾಗೆ ಶುಂಠಿನೂ ಸಹ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಜಾಸ್ತಿ ಕರಿಬೇವು ಹಾಕಿ, ಹಾಗೆಯೇ ತೆಂಗಿನಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಚ್ಚಕಾರದ ಪುಡಿ, ಹಾಗೆಯೇ ನಾವು ಆಲ್ರೆಡಿ ಉಪ್ಪನ್ನು ಸೇರಿಸಿದ್ದೀವಿ. ಸ್ವಲ್ಪ ಉಪ್ಪು, ಹಾಗೆ 1-2 ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಕಡಲೆ ಹಿಟ್ಟನ್ನು ಸಹ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ನೀವು ಪಕೋಡಾಗೆ ಯೂಶ್ವಲಿ ಜಾಸ್ತಿ ನೀವು ಕಡಲೆ ಹಿಟ್ಟನ್ನು ಸೇರಿಸಬಾರ್ದು. ಅದು ಒಂದು ಟ್ರಿಕ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಆಯಿಲ್ನ ಬಿಸಿ ಮಾಡಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಲಿಸ್ತಿದ್ರೇ ಎಷ್ಟು ನೀಟಾಗಿ ನೀರೇ ಬೇಡ ಅಂತ ಅನ್ನಿಸ್ತಾ ಇದೆ. ಇಷ್ಟೇ ಸಾಕಾಗುತ್ತೆ. 1-2 ಸ್ಪೂನ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ಕೋಬೇಕು. ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೈಯಿಂದ ಕಲಿಸಿದಾಗ ಇದು ನೀರಿನಂಶ ಜಾಸ್ತಿ ಬಿಡುತ್ತೆ. ನೀವು ಜಾಸ್ತಿ ನೀರನ್ನು ಫಸ್ಟೇ ಹಾಕಿಬಿಟ್ರೆ ನೀವು ಪಕೋಡ ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಎಣ್ಣೆನ ಬಿಸಿ ಮಾಡಿ ಸಣ್ಣದಾಗಿ ಪಕೋಡಗಳನ್ನ ಹಾಕೋಬೇಕು. ನೀವು ಹಾಕಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಫ್ಲೇಮ್ನ ಫುಲ್ ಸಣ್ಣ ಮಾಡಬೇಕು. ಆವಾಗ ಚೆನ್ನಾಗಿ 2 ಕಡೆ ನೀವು ತಿರುಗಿಸಿ ಬೇಯಿಸಿದಾಗ ಈ ಪಕೋಡ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಪಕೋಡನ ಯಾವಾಗಲೂ ನಾವು ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಹಾಗೆಯೇ ಚಿಕ್ಕದಾಗಿ ಈ ರೀತಿ ನಾನು ಹಾಕ್ತಾಯಿದ್ದೀನಲ್ಲ, ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ತಿನ್ನಬೇಕಾದ್ರೆ ಸ್ವೀಟ್ನೆಸ್ಸು, ಆ ಕ್ರಂಚಿನೆಸ್ ಎಲ್ಲ ಸಿಕ್ಕಿದಾಗ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ. ಹಸಿಮೆಣ್ಸಿನ್ಕಾಯಿ, ನಾವು ಹಾಕಿರೋಂಥ ತೆಂಗಿನಕಾಯಿ ಪೀಸ್ಗಳು ಎಲ್ಲ ಬಾಯಲ್ಲಿ ಸಿಗ್ತಾ ಇರುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಹಾಕೋಬೋದು, ಇಲ್ಲ ಬೇಳೆಗಳ ಥರ ಮಾಡಿ ಅದನ್ನು ಸಹ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂದಿದೆ. ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು 2 ಸೈಡ್ ಬೇಯಿಸ್ಕೋಬೇಕು. ಆವಾಗಲೇ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುವಂಥದ್ದು. ಇವಾಗ ಆಲ್ಮೋಸ್ಟ್ ಆಗೋದಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸಪ್ರೇಟ್ ಮಾಡಿದ್ರೆ ಬಿಸಿ ಆದಂತಹ ಹಾಗೆ ಗರಿಗರಿಯಾದಂತಹ ಪಕೋಡಗಳು ರೆಡಿಯಾಗಿಬಿಡುತ್ತೆ. ನೀವು ಈ ರೀತಿ ಮಾಡಿ ನೋಡಿ. ಈ ಬೇಕ್ರಿಗಳಲ್ಲಿ ಎಲ್ಲ ಸಿಗುತ್ತಲ್ಲ, ಆ ಟೇಸ್ಟೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಈ ವಿಡಿಯೋ ನೋಡಿದ್ರಿ ಅಲ್ವಾ? ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.